Hi dear students, welcome to RYT channel. Actually I had made this maths and science videos. I hope it was helpful for you. Then I was thinking social is quite easy. ಇನ್ನೇನು ಬೇಡ ಸೋಷಿಯಲ್ ಮಾಡೋದು ಅಂದ್ಕೊಂಡಿದ್ದೆ, ಬಟ್ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ನನಗೆ ಸೋಷಿಯಲ್ ವೀಡಿಯೋನು ಮಾಡಿ ಸರ್ ಅಂತ. ಸೊ ಹಾಗಾಗಿ ಮಾಡಿದ್ದೀನಿ. ದಟ್ಸ್ ವೈ ಐ ಗಾಟ್ ಲೇಟ್. ಐ ಆಮ್ ಸಾರಿ ಫಾರ್ ದಟ್. Okay, now on the screen you can see I have listed the topic names in the order of most easier ones first. ಆ ಥರ ಲಿಸ್ಟ್ ಮಾಡಿದ್ದೀನಿ. ತುಂಬ ಈಸಿ ಇರೋದು, ತುಂಬ ಈಸಿಯಾಗಿ ಓದ್ಕೊಂಡು ನೆನಪಿಟ್ಕೊಳ್ಳೋ ಅಂಥದ್ದು ಫಸ್ಟ್ ಲಿಸ್ಟ್ ಮಾಡಿದ್ದೀನಿ. ಅದಕ್ಕೆ ಎಷ್ಟು ಮಾರ್ಕ್ಸ್ ಬರುತ್ತೆ, ನೀವು ಎಷ್ಟು ಸ್ಕೋರ್ ಮಾಡ್ಬೋದು ಅಂತ ಲಿಸ್ಟ್ ಮಾಡಿದ್ದೀನಿ. ಓಕೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಬೇಕಾಗುತ್ತೆ. ಸೊ ವಿಲ್ ಬಿಗಿನ್ ವಿತ್ ಎಕನಾಮಿಕ್ಸ್ ಸ್ಟಾರ್ಟ್ ಮಾಡ್ಬೋದು. ತುಂಬ ಈಸಿ ಇದೆ ಆ್ಯಕ್ಚುಲಿ. ವಾಟ್ ಈಸ್ ಡೆವಲಪ್ಮೆಂಟ್, ವಾಟ್ ಈಸ್ ರೂರಲ್ ಡೆವಲಪ್ಮೆಂಟ್ ಅಂತ ಎಲ್ಲ ಕೇಳ್ತಾರೆ. ದೆನ್ ಮನಿ ಆ್ಯಂಡ್ ಕ್ರೆಡಿಟಲ್ಲಿ ಕೇಳ್ತಾರೆ, ಎವಲ್ಯೂಷನ್ ಆಫ್ ಮನಿ, ಫಂಕ್ಷನ್ಸ್ ಆಫ್ ಮನಿ ಅಂತ. ದೆನ್ ಪಬ್ಲಿಕ್ ಫಿನಾನ್ಸ್, ಬಜೆಟ್, ವಾಟ್ ಈಸ್ ಬಜೆಟ್, ಡೆಫಿಸಿಟ್ ಬಜೆಟ್ ಅಂದ್ರೇನು, ಸರ್ಪ್ಲಸ್ ಬಜೆಟ್ ಅಂದ್ರೇನು, ಈ ಥರ ಎಲ್ಲ ಕ್ವಶನ್ಸ್ ಇದೆ ವಿಚ್ ಆರ್ ವೆರಿ ಈಸಿ. ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಸಲ ಓದಿದ್ರೆ ಸಾಕು, ಮತ್ತೆ ಓದೋದು ಬೇಕಾಗಿಲ್ಲ, ಅಷ್ಟು ಈಸಿ ಇದೆ. ಇದಕ್ಕೆ ಟೋಟಲ್ ಮಾರ್ಕ್ಸ್ 7 ಬರುತ್ತೆ. ನೀವು ಈಸಿಯಾಗಿ 5 ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಒನ್ ಈಸ್ ಬಿಸ್ನೆಸ್ ಸ್ಟಡೀಸಲ್ಲಿ ಆಂಟ್ರಪ್ರಿನರ್ಶಿಪ್ ಬರುತ್ತೆ. ದೆನ್ ಬ್ಯಾಂಕಿಂಗ್ ಬಗ್ಗೆ ಬರುತ್ತೆ, ಗ್ಲೋಬಲೈಸೇಷನ್ ಆಫ್ ಬಿಸ್ನೆಸ್ ಅಂತ ಬರುತ್ತೆ, ಕನ್ಸ್ಯೂಮರ್ ಎಜುಕೇಷನ್. ಇಷ್ಟು ಟಾಪಿಕ್ಸು ತುಂಬ ಇಂಪಾರ್ಟೆಂಟು. ಇದು ಕಂಪಲ್ಸರಿ ಬಂದೇ ಬರುತ್ತೆ. 7 ಮಾರ್ಕ್ಸಿಗೆ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 5 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ದೆನ್ ಕಮ್ ಸೋಷಿಯಾಲಜಿ, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂದರೆ ಲೇಯರ್ಸ್ ಮಾಡ್ತಾರಲ್ಲ, ಅನ್ಟಚಬಿಲಿಟಿ ಅದೆಲ್ಲ ಇದೆ. ಲೋಯರ್ ಕ್ಯಾಸ್ಟ್ ಅಂತ ಎಲ್ಲ, ಅಪ್ಪರ್ ಕ್ಯಾಸ್ಟ್, ಅದ್ರ ಬಗ್ಗೆ ಡಿಸ್ಕಷನ್ಸ್ ಇದೆ. ದೆನ್ ಆಮೇಲೆ ಲೇಬರ್ಸ್ ಬಗ್ಗೆ, ವೇಜಸ್ ಅಂದ್ರೇನು, ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೇನು, ಆರ್ಗನೈಸ್ ಸೆಕ್ಟರ್ ಅಂದ್ರೇನು, ಆ ಥರ ಅದ್ರ ಬಗ್ಗೆ ಡಿಸ್ಕಷನ್ಸ್ ಇದೆ. ನೆಕ್ಸ್ಟ್ ಸೋಷಿಯಲ್ ಮೂಮೆಂಟ್ಸ್, ರಿಫಾರ್ಮ್ಸ್ ಎಲ್ಲ ಏನೇನಾಯಿತು, ಯಾರು ಸೋಷಿಯಲ್ ಮೂಮೆಂಟ್ಸ್ ಮಾಡಿದ್ದಾರೆ ಅಂತ, ಮತ್ತು ನಮ್ಮ ಸೊಸೈಟಿನಲ್ಲಿರೋ ಪ್ರಾಬ್ಲಮ್ಸು, ಡೌರಿ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತು ಚೈಲ್ಡ್ ಲೇಬರ್ ಇರ್ಬೋದು, ಈ ಥರ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ಡಿಸ್ಕಷನ್ ವಿಚ್ ಆರ್ ಕ್ವೈಟ್ ಕಾಮನ್ ಸೆನ್ಸಿಗಲ್ ಅಷ್ಟೇ. ಒಂದು ಸಲ ಓದಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಓನ್ ವರ್ಡಲ್ಲೇ ಬರಿಬೋದು ನೀವು, ಅಷ್ಟು ಈಸಿಯಾಗಿದೆ. ಇದಕ್ಕೆ ಅಪ್ರಾಕ್ಸಿಮೇಟ್ಲಿ 8 ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇದಕ್ಕೆ. ದೆನ್ ಪೊಲಿಟಿಕಲ್ ಸೈನ್ಸ್, ಇದರಲ್ಲಿ ಕೂಡ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಇದೆ. ಅಂದರೆ ನಮ್ಮ ದೇಶದಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಓವರ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು, ಮತ್ತು ಅನ್ಎಂಪ್ಲಾಯ್ಮೆಂಟ್ ಹೇಳ್ಬೋದು, ಕಮ್ಯುನಲ್ ಕ್ಲಾಶಸ್ ಇದೆ. ಇದು ಕೂಡ ತುಂಬ ಕಾಮನ್ ಸೆನ್ಸಿಕಲ್ ಇರುತ್ತೆ, ಇದ್ರ ಬಗ್ಗೆ ಇದೆ. ಆಮೇಲೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯಾವುದ್ಯಾವುದಿದೆ ಅದ್ರ ಬಗ್ಗೆ ಇದೆ. ಗ್ಲೋಬಲ್ ಪ್ರಾಬ್ಲಮ್ಸು, ಟೆರರಿಸಮ್ ಅದೆಲ್ಲ ಇದ್ರ ಬಗ್ಗೆ ಇದೆ. ಅರೌಂಡ್ 11 ಮಾರ್ಕ್ಸಿಗೆ ಬರುತ್ತೆ ಇದರಲ್ಲಿ. ಪೊಲಿಟಿಕಲ್ ಸೈನ್ಸಲ್ಲಿ ಈಸಿಯಾಗಿ 7 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟ್ ಜಾಗ್ರಫಿ, ತುಂಬ ಇಂಪಾರ್ಟೆಂಟ್ ಇದು. ಆ್ಯಕ್ಚುಲಿ ತುಂಬ ಶಾರ್ಟ್ ಚಾಪ್ಟರ್ಸ್, 2-3 ಪೇಜ್ ಇರುತ್ತೆ. ಟೋಟಲ್ ಓವರಾಲ್ ನಿಮಗೆ ಈ 22 ಮಾರ್ಕ್ಸ್ ಬರುತ್ತೆ ಜಾಗ್ರಫಿನಲ್ಲಿ. 16 ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ನನ್ನ ಪ್ರಕಾರ. ಓಕೆ, ಇದೊಂದು ಸಲ ಓದಿದ್ರೆ ಸಾಕು, ಇದು ಕೂಡ ನೆನಪಿರುತ್ತೆ ನಿಮಗೆ. ಹಾಂ, ದೆನ್ ಕಮ್ಸ್ ದ ಮೇನ್ ಪಾರ್ಟ್, ಹಿಸ್ಟ್ರಿ ಕೆಲವರಿಗೆ ಆಗಲ್ಲ, ಕೆಲವ್ರಿಗೆ ಈಸಿ, ಕೆಲವರಿಗೆ ಕಷ್ಟ ಆಗುತ್ತೆ. ಯಾಕಂದರೆ ತುಂಬ ನೆನ್ಪಿಟ್ಕೋಬೇಕಲ್ಲಪ್ಪ ಅಂತ, ಇಯರ್ಸ್ ಟುಗೆದರ್ ಅದೆಲ್ಲ ಇರುತ್ತೆ. ಬಟ್ ಹಿಸ್ಟ್ರಿ ನೀವು ಆ್ಯಕ್ಚುಲಿ ಅಬ್ಸರ್ವ್ ಮಾಡ್ಕೊಂಡು ಹೋದರೆ, ಒಂದು ಸ್ಟೋರಿ ಥರ ಅರ್ಥ ಮಾಡ್ಕೊಂಡು ಹೋದರೆ ಈಸಿ ಇದೆ ಆ್ಯಕ್ಚುಲಿ. ಫಸ್ಟ್ ಯುರೋಪಿಯನ್ಸ್ ಬರ್ತಾರೆ, ದೆನ್ ಅವರು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಯುರೋಪಿಯನ್ಸ್ ಬಂದರು, ಪೋರ್ಚುಗೀಸ್ ಬರ್ತಾರೆ, ಡಚ್ ಬರ್ತಾರೆ, ಬ್ರಿಟಿಷ್ ಬರ್ತಾರೆ, ಫ್ರೆಂಚ್ ಬರ್ತಾರೆ, ಮತ್ತು ಅವರವರಲ್ಲೇ ಫಸ್ಟ್ ಫೈಟ್ಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅವರು ನಮ್ಮ ಇಂಡಿಯನ್ಸ್ ಜೊತೆ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೇಗೆ ಡಾಮಿನೇಟ್ ಮಾಡ್ತಾರೆ ಬ್ರಿಟಿಷ್ ಅನ್ನೋದು ಅದ್ರ ಬಗ್ಗೆ ಇದೆ. ಈಸಿಯಾಗಿದೆ ಆ್ಯಕ್ಚುಲಿ. ಅದಾದಮೇಲೆ ಸೋಷಿಯಲ್ ಮೂಮೆಂಟ್ಸ್ ಇದೆ. ದೆನ್ 1857, ಇದು ತುಂಬ ಇಂಪಾರ್ಟೆಂಟು. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತಾರೆ, 1857 ತುಂಬ ಇಂಪಾರ್ಟೆಂಟ್, ಇದನ್ನು ಓದಬೇಕು. ನೆಕ್ಸ್ಟ್ ಫ್ರೀಡಮ್ ಮೂಮೆಂಟ್, ಇದರಲ್ಲಿ ರೆವಲ್ಯೂಷನರೀಸ್ ಅಂತ ಬರ್ತಾರೆ, ಮಾಡರೇಟ್ಸ್ ಅಂತ ಬರ್ತಾರೆ, ಇದು ತುಂಬ ಇಂಪಾರ್ಟೆಂಟ್, ಓದಬೇಕು. ನೆಕ್ಸ್ಟ್ ಎರಾ ಆಫ್ ಗಾಂಧೀಜಿ ಅಂತ ಇದೆ. ಇದರಲ್ಲಿ ಗಾಂಧೀಜಿ ಹೇಗೆ ಎಲ್ಲಿ ಓದಿದ್ರು, ಮತ್ತು ಸೌತ್ ಆಫ್ರಿಕಾಗೆ ಹೋದರು, ಮತ್ತು ವಾಪಸ್ ಬಂದರು ಇಂಡಿಯಾಗೆ, ಇದ್ರ ಬಗ್ಗೆ ಸ್ವಲ್ಪ ಇದೆ. ಇದು ಸ್ಟೋರಿ ಥರ ಇದೆ, ಓದ್ಬೋದು. ನೆಕ್ಸ್ಟ್ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ, ಇಲ್ಲಿ ಪಾರ್ಟಿಷನ್ ಹೇಗಾಯಿತು, ಏನಕ್ಕೆ ಇಂಡಿಯಾ ಪಾಕಿಸ್ತಾನ ಕ್ರಿಯೇಟ್ ಆಯಿತು, ಮತ್ತು ಇಂಡಿಯಾನ ಮತ್ತು ಯುನೈಟ್ ಹೆಂಗೆ ಮಾಡಿದ್ರು, ಅಷ್ಟೊಂದು ಸ್ಟೇಟ್ಸ್ ಇತ್ತು, ಪ್ರಿನ್ಸ್ಲಿ ಸ್ಟೇಟ್ಸ್, ಅದನ್ನು ಹೇಗೆ ಅಂಡರ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಅವ್ರ ಹೋಮ್ ಮಿನಿಸ್ಟರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಗೆ ಇದು ಮಾಡಿದ್ರು ಯೂನಿಟಿ ಅನ್ನೋದಿದೆ, ಇಷ್ಟಿದೆ. ಸೊ ಓವರಾಲ್ ನಿಮಗೆ ಇದು 80 ಮಾರ್ಕ್ಸಲ್ಲಿ 50 ಮಾರ್ಕ್ಸ್ ಅಂತೂ ವೆರಿ ಈಸಿಲಿ ಯು ಕ್ಯಾನ್ ಸ್ಕೋರ್ ಇಫ್ ಯು ಫಾಲೋ ದಿಸ್ ಆರ್ಡರ್. ಓಕೆ, ದೆನ್ ನೆಕ್ಸ್ಟ್ ವಾಟ್ ಹ್ಯಾವ್ ಡನ್ ಇಸ್ ಇನ್ ದಿಸ್ ಸ್ಲೈಡ್ ಯು ಕ್ಯಾನ್ ಸಿ, ನಾನು ಸ್ವಲ್ಪ ಕೋಡ್ಸ್ ಅಂತ ಮಾಡಿದ್ದೀನಿ. ಇದೇನಕ್ಕೆ ಮಾಡಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ನೀವು ನೋಡಿದ್ರೆ ಚಾಪ್ಟರ್ ನೇಮ್ ಮನಿ ಆ್ಯಂಡ್ ಕ್ರೆಡಿಟಲ್ಲಿ ಎವಲ್ಯೂಷನ್ ಆಫ್ ಮನಿ ಅಂತ ಇದೆ. ಅದರಲ್ಲಿ ಸಮ್ಟೈಮ್ಸ್ ನೆನ್ಪಿಟ್ಕೊಳಕ್ಕಾಗಲ್ಲ. ಫಸ್ಟ್ ಬಾರ್ಟರ್ ಸಿಸ್ಟಮ್ ಬಂತು, ಕಮಾಡಿಟಿ ಬಂತು, ಮೆಟಾಲಿಕ್, ಪೇಪರ್, ಬ್ಯಾಂಕ್, ಪ್ಲಾಸ್ಟಿಕ್. ಇದು ಅರ್ಥ ಮಾಡ್ಕೊಳಕ್ಕೆ ಕೆಲವರಿಗೆ ಟಫ್ ಆಗುತ್ತೆ ನೆನ್ಪಿಟ್ಕೊಳಕ್ಕೆ. ಅದಕ್ಕೆ ಕೋಡ್ ಮಾಡಿದ್ದೀನಿ ನಾನು, BCM PBP ಕೋಡ್ ಅಂತ ನೋಡ್ಬೋದು ನೀವು. ಸೊ ವೆರಿ ಈಸಿಲಿ ಯು ಕ್ಯಾನ್ ರಿಮೆಂಬರ್. BCM PBP ನೆನ್ಪಿಟ್ಕೊಂಡ್ರೆ ಸಾಕು. B ಫಾರ್ ಬಾರ್ಟರ್, C ಫಾರ್ ಕಮಾಡಿಟಿ, P ಫಾರ್ ಪೇಪರ್, B ಫಾರ್ ಬ್ಯಾಂಕ್, P ಫಾರ್ ಪ್ಲಾಸ್ಟಿಕ್, ನೆನಪಿಗೆ ಬಂದುಬಿಡುತ್ತೆ ಇದು. ನೆಕ್ಸ್ಟ್ ಇಸ್ ಫಂಕ್ಷನ್ಸ್ ಆಫ್ ಮನಿ, ಇದು ತುಂಬ ಇಂಪಾರ್ಟೆಂಟ್. MMSST, M ಇಸ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮೆಜರ್ ಆಫ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಫಾರ್ ಡಿಫರ್ಡ್ ಪೇಮೆಂಟ್, S ಫಾರ್ ಸ್ಟೋರ್ ಆಫ್ ವ್ಯಾಲ್ಯೂ, T ಫಾರ್ ಟ್ರಾನ್ಸ್ಫರ್.
ಈ ಥರ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಈಸ್ ಫಂಕ್ಷನ್ಸ್ ಆಫ್ ಆರ್ ಬಿ ಐ. ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಫಂಕ್ಷನ್ಸ್ ಆಫ್ ಆರ್ ಬಿ ಐನ ಕೇಳಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್, ಇದು ನೋಡ್ಕೋಬೇಕು. MBBNCCP, MBBNCCP. ಎಮ್ ಅಂದರೆ ಮೊನೊಪಲಿ ಆಫ್ ದ ನೋಟ್ ಇಶ್ಯೂಸ್, ಬಿ ಫಾರ್ ಬ್ಯಾಂಕರ್ಸ್ ಟು ಗೌರ್ಮೆಂಟ್, ಮತ್ತು ಬಿ ಬ್ಯಾಂಕರ್ಸ್ ಆಫ್ ಬ್ಯಾಂಕ್. ನೆಕ್ಸ್ಟ್ ಎನ್ ನ್ಯಾಷನಲ್ ಕ್ಲಿಯರಿಂಗ್ ಹೌಸ್, ಸಿ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಮತ್ತು ಸಿ ಕ್ರೆಡಿಟ್ ಕಂಟ್ರೋಲ್, ಪಿ ಪ್ರಮೋಷನ್ ಆಫ್ ಬ್ಯಾಂಕಿಂಗ್ ಹ್ಯಾಬಿಟ್ಸ್. ವೆರಿ ಈಸಿ ಇದೆ ಆ್ಯಕ್ಚುಲಿ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಆರ್ ಬಿ ಐ, ನೋಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಚಾಪ್ಟರ್ ಇದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ. ಇದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಅಂತ ಕೇಳ್ತಾರೆ. ಇದು ಸ್ವಲ್ಪ ಲಾಂಗ್ ಇದೆ, ಹಾಗಾಗಿ ನಾನು ಒಂದು ಕೋಡ್ ಮಾಡಿದ್ದೀನಿ, ಡಯಲ್ ಪೆನ್ ಬಿ ಪ್ಯಾಕ್, ಡಯಲ್ ಪೆನ್ ಬಿ ಪ್ಯಾಕ್ ಅಂತ ಮಾಡಿದ್ದೀನಿ. ಇದು ನೀವು ನೋಡಿದ್ರೆ ಸ್ಕ್ರೀನಲ್ಲೇ ಕಾಣಿಸ್ತಾ ಇದೆ, ಈಸಿಲಿ ಯು ಕ್ಯಾನ್ ರಿಮೆಂಬರ್ ದಟ್. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಬ್ಯಾಂಕ್, ಬ್ಯಾಂಕಲ್ಲಿ ಏನೇನು ಕೆಲಸ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಆಲ್ಟ್ CC ಕಿಚಡಿ ಅಂತ ಮಾಡಿದ್ದೀನಿ. ಆಲ್ಟ್ CC ಕಿಚಡಿ. ದಿಸ್ ಈಸ್ ಆಲ್ಸೋ ವೆರಿ ಈಸಿ. ಎ ಫಾರ್ ಅಕ್ಸೆಪ್ಟಿಂಗ್, ದೆನ್ ಲೆಂಡಿಂಗ್, ಟ್ರಾನ್ಸ್ಫರಿಂಗ್ ಎಕ್ಸೆಟ್ರಾ. ನೀವೇ ಸ್ಕ್ರೀನಲ್ಲಿ ನೋಡ್ಕೋಬೋದು ಇದನ್ನು. ದೆನ್ ಇಟ್ ಈಸ್ ಸರ್ವಿಸಸ್ ಆಫ್ ಬ್ಯಾಂಕ್, ಬ್ಯಾಂಕಲ್ಲಿ ಏನೇನು ಸರ್ವಿಸಸ್ ಮಾಡ್ತಾರೆ, DPH MTES ಅಂತ ಮಾಡಿದ್ದೀನಿ. ಡೆಬಿಟ್, ಪರ್ಸನಲ್ ಲೋನ್ಸ್, ಹೋಮ್, ಮ್ಯೂಚುವಲ್ ಫಂಡ್, ಟ್ರಸ್ಟ್ ಸರ್ವಿಸಸ್, ಇ ಬ್ಯಾಂಕಿಂಗ್, ಸೇಫ್ ಡೆಪಾಸಿಟ್, ಈ ಥರ ಎಲ್ಲ ಇದೆ. ಸೊ ನೀವು ಈ ಥರ ನೀವು ಕೋಡ್ಸ್ ಮಾಡಿಕೊಂಡ್ರೆ, ಇದು ಸ್ವಲ್ಪ ಕೋಡ್ಸ್ ನಾನು ಮಾಡಿದ್ದೀನಿ ಇಲ್ಲಿ, ನೀವು ಇದನ್ನು ನೋಡಿಕೊಂಡ್ರೆ ನೀವು ಕೂಡ ನಿಮಗೆ ಕಂಫರ್ಟಬಲ್ ಆಗಿರೋ ಥರ ಕೋಡ್ ಮಾಡಿಕೊಂಡು ಈಸಿಯಾಗಿ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಒನ್ ಈಸ್ ಇನ್ನೊಂದು ಚಾಪ್ಟರ್ದು ಮಾಡಿದ್ದೀನಿ ಈ ಥರ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಟ್ರಪ್ರಿನರ್. ದಿಸ್ ಈಸ್ ರಿಪೀಟೆಡ್ ಇನ್ ಮೆನಿ ಎಕ್ಸಾಮ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಟ್ರಪ್ರಿನರ್ ಇದು ತುಂಬ ಈಸಿಯಾಗಿದೆ ಕೋಡ್. ಸಿಗಾರ್ DTPS ಅಂತ. ಸಿಗಾರ್ ನೆನಪಿರುತ್ತೆ, ಸಿಗರೆಟ್ ಥರ. DTPS ಇದು ನೆನಪಿರುತ್ತೆ. ಓಕೆ, ಸೊ ಇದು ತುಂಬ ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಸಕ್ಸಸ್ಫುಲ್ ಆಂಟ್ರಪ್ರಿನರ್ಸ್, ಇದು ಕೂಡ ತುಂಬ ಎಕ್ಸಾಂಪಲ್ ಕೇಳಿದ್ದಾರೆ. ಅಂದರೆ ಯಾವ ಕಂಪನಿಗೆ ಯಾರು ಆಂಟ್ರಪ್ರಿನರು, ಯಾವ ಕಂಪನಿಗೆ ಯಾರು ಅಂತ, ಅದನ್ನು ನಾನು ಈ ರೀತಿ ಪೇರ್ ಥರ ಮಾಡಿದ್ದೀನಿ, ನೀವು ಸ್ಕ್ರೀನಲ್ಲಿ ನೋಡಬಹುದು. ಹಾಂ, ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಇವಾಗ ನೀವು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಟ್ರಪ್ರಿನರ್ ಆಯಿತು, ಸಿಗಾರ್ DTPS. ನೆಕ್ಸ್ಟ್ ಸಕ್ಸಸ್ಫುಲ್ ಆಂಟ್ರಪ್ರಿನರ್ಸ್, ಇದರಲ್ಲಿ ನೋಡಿದ್ರೆ AWVANI ಈ ಥರ ಪೇರ್ ಮಾಡಿದ್ದೀನಿ. ಫಸ್ಟ್ ನೇಮ್, ಫಸ್ಟ್ ಲೆಟರ್ ಬಂದುಬಿಟ್ಟು ಆಂಟ್ರಪ್ರಿನರ್ ನೇಮ್, ನೆಕ್ಸ್ಟ್ ಲೆಟರ್ ಇಸ್ ಹಿಸ್ ಕಂಪನಿ ನೇಮ್, ಲೈಕ್ ದಟ್. AW ಮೀನ್ಸ್ ಅಜೀಮ್, A ಫಾರ್ ಅಜೀಮ್ ಪ್ರೇಮ್ಜಿ, W ಫಾರ್ ವಿಪ್ರೋ, V ಫಾರ್ ವರ್ಗೀಸ್ ಕ್ಯುರಿಯನ್, A ಫಾರ್ ಅಮೂಲ್, N ಫಾರ್ ನಾರಾಯಣ್ ಮೂರ್ತಿ, I ಫಾರ್ ಇನ್ಫೋಸಿಸ್. ಲೈಕ್ ದಟ್ ಐ ಹ್ಯಾವ್ ಡನ್. ಓಕೆ, ಸೊ ಇದನ್ನು ಸಕ್ಸಸ್ಫುಲ್ ಆಂಟ್ರಪ್ರಿನರ್ ನೆನ್ಪಿಟ್ಕೋಬೇಕಂದ್ರೆ ಆವಾನಿ ಕಬಾಬ್ ಅಂತ ನೆನ್ಪಿಟ್ಕೊಂಬಿಡಿ. KBEB ಕಬಾಬ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ, ಇವೆರಡೂ ತುಂಬ ರಿಪೀಟ್ ಆಗಿದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಟ್ರಪ್ರಿನರು ರಿಪೀಟ್ ಆಗಿದೆ, ಸಕ್ಸಸ್ಫುಲ್ ಆಂಟ್ರಪ್ರಿನರ್ಸು ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಒನ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ಲೋಬಲೈಸೇಷನ್. ಇದು ಕೇಳಿದ್ದಾರೆ ತುಂಬ ಕಡೆ. ಸೊ ಇದನ್ನು ನಾನು ಸಿಡ್ಗುಸ್ ಅಂತ ಮಾಡಿದ್ದೀನಿ. ಸಿ ಫಾರ್ ಕ್ರಿಯೇಟ್ ಇಂಟರ್ನ್ಯಾಷನಲ್ ಕಲ್ಚರ್, ಇನ್ಕ್ರೀಸ್ ಇಂಟರ್ನ್ಯಾಷನಲ್ ಕ್ಯಾಪಿಟಲ್, ಡೆವಲಪ್ಮೆಂಟ್ ಆಫ್ ಗ್ಲೋಬಲ್ ಫಿನಾನ್ಷಿಯಲ್ ಸಿಸ್ಟಮ್, ಈ ಥರ ಮಾಡಿದ್ದೀನಿ. ಓಕೆ, ಸೊ ಐ ಹೋಪ್ ಇದೇ ಥರ ನಿಮ್ಗೆ ಬೇರೆ ಕಡೆಯೂ ಯಾವುದಾದ್ರು ಸಿಕ್ಕಿದ್ರೆ ನೀವು ಕೋಡ್ಸ್ ಮಾಡ್ಕೋಬಹುದು. ಇದು ತುಂಬ ಈಸಿಯಾಗಿರುತ್ತೆ, ನಿಮಗೆ ತುಂಬ ಈಸಿಯಾಗಿ ನೆನಪಿರುತ್ತೆ. ಸಕ್ಸಸ್ಫುಲ್ ಆಂಟ್ರಪ್ರಿನರ್ ತಕ್ಷಣ ಆವಾನಿ ಕಬಾಬ್ ನೆನೆಸ್ಕೊಂಡ್ರೆ ಆಯಿತು, ನೀವು ಕೋಡ್ ಬರ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಯಾವ ಕಂಪ್ನಿಗೆ ಯಾರು ಓನರ್ ಅಂತ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಟ್ರಪ್ರಿನರ್, ಸಿಗಾರ್ DTPS, ವೆರಿ ಈಸಿ. ಸೊ ಈ ರೀತಿ ನೀವು ಮಾಡ್ಕೊತಾ ಹೋದರೆ ನಿಮಗೆ ಸೋಷಿಯಲ್ ತುಂಬ ಈಸಿ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಆದಷ್ಟು ಎಲ್ರಿಗೂ ಹೆಲ್ಪ್ ಆಗಲಿ. For your information, our previous both videos have received around approximately 800 views. Approximately 800 members ನೋಡಿದ್ದಾರೆ ಅದನ್ನು. So I'm very happy that it was helpful to you. Okay, if you need anything, any other help, you can just drop a message, comment ಮಾಡಿ ಇದರಲ್ಲಿ. I will try to answer you. Okay, so great, wish you all the best and do well for social science examination also. Okay, bye bye, take care.